ಮುರಳಿಯ ದಿನಾಂಕ 30/1/2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಪೂರ್ತಿ ಕಲ್ಪದ ಇದಾಗಿದೆ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗ. ಇದರಲ್ಲಿ ತಾವು ಮಕ್ಕಳು ನೆನಪಿನ ಸಾಕ್ರಿನಿಂದ ಸತೋಪ್ರಧಾನರಾಗುತ್ತೀರಾ. ಪ್ರಶ್ನೆ: ಅನೇಕ ಪ್ರಕಾರದ ಪ್ರಶ್ನೆಗಳ ಉತ್ಪತ್ತಿಗೆ ಕಾರಣ ಹಾಗೂ ಆ ಎಲ್ಲವುಗಳ ನಿವಾರಣೆ ಏನಾಗಿದೆ? ಉತ್ತರ: ಯಾವಾಗ ದೇಹಾಭಿಮಾನದಲ್ಲಿ ಬರುತ್ತೀರಾ ಆಗ ಸಂಶಯ ಹುಟ್ಟುತ್ತದೆ ಮತ್ತು ಸಂಶಯ ಬರುವುದರಿಂದಲೇ ಅನೇಕ ಪ್ರಶ್ನೆಗಳ ಉತ್ಪತ್ತಿಯಾಗುವುದು. ಬಾಬಾ ಹೇಳುತ್ತಾರೆ, ನಾನು ತಾವು ಮಕ್ಕಳಿಗೆ ಏನು ವ್ಯಾಪಾರ ಕೊಟ್ಟಿದ್ದೆ, ಪತಿತರಿಂದ ಪಾವನರಾಗಿ ಮತ್ತು ಮಾಡಿ ಎಂದು. ಈ ವ್ಯಾಪಾರದಲ್ಲಿ ಇರುವುದರಿಂದ, ಈ ಕೆಲಸದಲ್ಲಿ ಇರುವುದರಿಂದ ಎಲ್ಲ ಪ್ರಶ್ನೆಗಳು ಸಮಾಪ್ತಿಯಾಗುತ್ತವೆ. ಗೀತೆ: ನಿಮ್ಮನ್ನು ಪಡೆದು ನಾವು ಜಗತ್ತನ್ನೇ ಪಡೆದಿದ್ದೇವೆ ಬಾಬಾ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಗೀತೆಯನ್ನು ಕೇಳಿದ್ದೀರಾ? ಇದು ಯಾರು ಹೇಳಿದ್ರು ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ಎಂದು? ಅವಶ್ಯವಾಗಿ ಆತ್ಮಿಕ ತಂದೆಯೇ ಹೇಳಲು ಸಾಧ್ಯ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ, ಈಗ ಸನ್ಮುಖದಲ್ಲಿ ಕುಳಿತಿದ್ದೀರಾ ಮತ್ತು ತಂದೆ ಬಹಳ ಪ್ರೀತಿಯಿಂದ ತಿಳಿಸುತ್ತಿದ್ದಾರೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ಆತ್ಮಿಕ ತಂದೆಯ ವಿನಃ ಸರ್ವರಿಗೂ ಸುಖ ಶಾಂತಿ ಕೊಡುವಂತಹ, ಸರ್ವರಿಗೂ ಈ ದುಃಖದಿಂದ ಲಿಬ್ರೇಟ್ ಮಾಡುವಂತಹವರು ಪ್ರಪಂಚದ ಪೂರ್ತಿ ಬೇರೆ ಯಾವ ಮನುಷ್ಯರು ಇರಲು ಸಾಧ್ಯವಿಲ್ಲ. ಆದ್ದರಿಂದ ದುಃಖದಲ್ಲಿ ಎಲ್ಲರೂ ತಂದೆಯನ್ನೇ ನೆನಪು ಮಾಡುತ್ತಿರುತ್ತಾರೆ. ತಾವು ಮಕ್ಕಳು ಸನ್ಮುಖದಲ್ಲಿ ಕುಳಿತಿದ್ದೀರಾ. ತಾವು ತಿಳಿದುಕೊಂಡಿದ್ದೀರಾ, ಬಾಬಾರವರು ನಮ್ಮನ್ನು ಸುಖಧಾಮಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಸದಾ ಸುಖಧಾಮದ ಮಾಲೀಕರನ್ನಾಗಿ ಮಾಡುವಂತಹ ತಂದೆಯ ಸನ್ಮುಖದಲ್ಲಿ ಬಂದಿದ್ದೇವೆ. ಈಗ ತಿಳಿದುಕೊಂಡಿದ್ದೀರಾ, ಸನ್ಮುಖದಲ್ಲಿ ಕೇಳುವುದು ಮತ್ತು ದೂರ ಇದ್ದು ಕೇಳುವುದರಲ್ಲಿ ಬಹಳ ಅಂತರವಿದೆ. ಮಧುಬನದಲ್ಲಿ ಸನ್ಮುಖದಲ್ಲಿ ಬರುತ್ತೀರಾ. ಮಧುಬನ ಬಹಳ ಪ್ರಸಿದ್ಧವಿದೆ. ಮಧುಬನದಲ್ಲಿ ಅವರು ಶ್ರೀಕೃಷ್ಣನ ಚಿತ್ರವನ್ನು ತೋರಿಸಿದ್ದಾರೆ. ಆದರೆ ಶ್ರೀಕೃಷ್ಣ ಅಂತೂ ಸತ್ಯಯುಗದಲ್ಲಿ ಇರುತ್ತಾರೆ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಇಲ್ಲಂತೂ ಗಳಿಗೆ ಗಳಿಗೆಗೂ ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಬೇಕು. ಇದರಲ್ಲಿ ಪರಿಶ್ರಮವಾಗುವುದು. ನನ್ನ ಆತ್ಮ ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೇನೆ. ತಂದೆ ಒಂದೇ ಸಮಯದಲ್ಲಿ ಬರುತ್ತಾರೆ ಪೂರ್ತಿ ಚಕ್ರದಲ್ಲಿ. ಇದು ಕಲ್ಪದ ಶುಭ ಸಂಗಮ ಯುಗವಾಗಿದೆ. ಇದರ ಹೆಸರಿಡಲಾಗಿದೆ ಪುರುಷೋತ್ತಮ. ಇದೇ ಸಂಗಮ ಯುಗವಾಗಿದೆ. ಇದರಲ್ಲಿ ಎಲ್ಲ ಮನುಷ್ಯ ಮಾತ್ರರು ಉತ್ತಮರಾಗುತ್ತಾರೆ. ಈಗಂತೂ ಎಲ್ಲ ಮನುಷ್ಯ ಮಾತ್ರರ ಆತ್ಮರು ತಮೋ ಪ್ರಧಾನರಿದ್ದಾರೆ ಮತ್ತು ಸತೋ ಪ್ರಧಾನರಾಗಬೇಕು. ಸತೋ ಪ್ರಧಾನರಿದ್ದಾಗ ಉತ್ತಮರಾಗಿರುತ್ತಾರೆ. ತಮೋ ಪ್ರಧಾನರಾಗುವುದರಿಂದ ಮನುಷ್ಯರೂ ಸಹ ಕನಿಷ್ಠರಾಗುತ್ತಾರೆ. ಅಂದಾಗ ಈಗ ತಂದೆ ಆತ್ಮರಿಗೆ ಸನ್ಮುಖದಲ್ಲಿ ಕುಳಿತು ತಿಳಿಸುತ್ತಾರೆ, ಪೂರ್ತಿ ಪಾತ್ರ ಆತ್ಮವೇ ಅಭಿನಯಿಸುವುದು, ಶರೀರವಲ್ಲ. ನಿಮ್ಮ ಬುದ್ಧಿಯಲ್ಲಿ ಬಂದಿದೆ, ನಾವು ಆತ್ಮ ಅಸಲಿನಲ್ಲಿ ನಿರಾಕಾರಿ ಪ್ರಪಂಚ ಅಥವಾ ಶಾಂತಿಧಾಮದಲ್ಲಿ ಇರುವವರಾಗಿದ್ದೇವೆ. ಇದು ಯಾರಿಗೂ ಗೊತ್ತಿಲ್ಲ, ಸ್ವಯಂವೂ ಸಹ ತಿಳಿಸಲಾಗುವುದಿಲ್ಲ. ನಿಮ್ಮ ಬುದ್ಧಿಯ ಬೀಗ ಈಗ ತೆರೆದಿದೆ. ತಾವು ತಿಳಿದುಕೊಂಡಿದ್ದೀರಾ, ಆತ್ಮರು ಪರಮಧಾಮದಲ್ಲಿ ಇರುತ್ತಾರೆ. ಅದಾಗಿದೆ ನಿರಾಕಾರಿ ಪ್ರಪಂಚ, ಇದಾಗಿದೆ ಸಾಕಾರಿ ಪ್ರಪಂಚ. ಇಲ್ಲಿ ನಾವು ಎಲ್ಲ ಆತ್ಮರು ಪಾತ್ರಧಾರಿಗಳಾಗಿದ್ದೇವೆ. ಮೊಟ್ಟ ಮೊದಲು ನಾವು ಪಾತ್ರ ಅಭಿನಯಿಸುತ್ತಾ ಬಂದಿದ್ದೇವೆ. ನಂತರ ನಂಬರ್ ವಾರಾಗಿ ಬರುತ್ತಾ ಹೋಗುತ್ತಾರೆ ಎಲ್ಲರೂ. ಎಲ್ಲ ಆತ್ಮರು ಒಟ್ಟಿಗೆ ಒಮ್ಮೆಲೆ ಬರುವುದಿಲ್ಲ. ಭಿನ್ನ ಭಿನ್ನ ಪ್ರಕಾರದ ಪಾತ್ರಧಾರಿಗಳು ಬರುತ್ತಿರುತ್ತಾರೆ. ಯಾವಾಗ ನಾಟಕ ಪೂರ್ಣವಾಗುವುದು ಆಗ ಎಲ್ಲರೂ ಒಮ್ಮೆಲೆ ಮನೆಗೆ ಹೋಗುತ್ತೇವೆ. ಈಗ ತಮಗೆ ತಂದೆಯ ಪರಿಚಯ ಸಿಕ್ಕಿದೆ. ನಾವು ಆತ್ಮ ವಾಸ್ತವದಲ್ಲಿ ಶಾಂತಿಧಾಮದ ನಿವಾಸಿಯಾಗಿದ್ದೇವೆ. ಇಲ್ಲಿ ಬಂದಿದ್ದೇವೆ ಪಾತ್ರ ಮಾಡಲು. ತಂದೆ ಪೂರ್ತಿ ಸಮಯ ಪಾತ್ರ ಮಾಡಲು ಬರುವುದಿಲ್ಲ. ನಾವೇ ಪಾತ್ರ ಮಾಡುತ್ತಾ ಮಾಡುತ್ತಾ ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗಿದ್ದೇವೆ. ಈಗ ತಾವು ಮಕ್ಕಳಿಗೆ ಸನ್ಮುಖದಲ್ಲಿ ಕೇಳುವುದರಿಂದ ಬಹಳ ಮಜಾ ಬರುವುದು. ಇಷ್ಟು ಮಜಾ ತಾವು ಮುರಳಿ ಓದುವುದರಿಂದ ಬರುವುದಿಲ್ಲ. ಇಲ್ಲಿ ಸನ್ಮುಖದಲ್ಲಿದ್ದು ಕೇಳುವುದರಿಂದ ಬರುತ್ತೆ ಅಲ್ವಾ?
ತಾವು ಮಕ್ಕಳು ತಿಳಿದುಕೊಂಡಿದ್ದೀರ, ಭಾರತ ದೇವಿ ದೇವತೆಗಳ ಸ್ಥಾನವಾಗಿತ್ತು, ಈಗ ಇಲ್ಲ. ಚಿತ್ರಗಳು ನೋಡ್ತೀರಾ, ಅವಶ್ಯವಾಗಿ ಇತ್ತು, ಸ್ವರ್ಗವಾಗಿತ್ತು ಭಾರತ. ನಾವು ಅಲ್ಲಿನ ನಿವಾಸಿಗಳಾಗಿದ್ದೆವು. ಮೊಟ್ಟ ಮೊದಲು ನಾವೇ ದೇವತೆಗಳಾಗಿದ್ದೆವು. ತಮ್ಮ ಪಾತ್ರವನ್ನು ನೆನಪು ಮಾಡಿಕೊಳ್ತೀರಾ ಅಲ್ವಾ, ಅಥವಾ ಮರ್ತೋಗ್ಬಿಡ್ತೀರಾ? ತಂದೆ ಹೇಳುತ್ತಾರೆ, ನೀವಿಲ್ಲಿ ಪಾತ್ರ ಮಾಡಲು ಬಂದಿದ್ದೀರಾ, ಇದು ಡ್ರಾಮಾ ಆಗಿದೆ. ಹೊಸ ಪ್ರಪಂಚ ನಂತರ ಅವಶ್ಯವಾಗಿ ಹಳೆಯದಾಗುತ್ತದೆ. ಮೊಟ್ಟ ಮೊದಲು ಮೇಲಿಂದ ಯಾರೆಲ್ಲ ಆತ್ಮರು ಬರುತ್ತಾರೆ ಅವರು ಗೋಲ್ಡನ್ ಏಜಲ್ಲಿ ಬರುತ್ತಾರೆ. ಎಲ್ಲರೂ ಈ ಎಲ್ಲ ಮಾತುಗಳು ಈಗ ನಿಮ್ಮ ಬುದ್ಧಿಯಲ್ಲಿ ಇವೆ. ತಾವು ವಿಶ್ವಕ್ಕೆ ಮಾಲೀಕರು, ಮಹಾರಾಜ ಮಹಾರಾಣಿ ಆಗಿದ್ದೀರಿ. ನಿಮ್ಮ ರಾಜಧಾನಿ ಇತ್ತು, ಈಗಂತೂ ರಾಜಧಾನಿ ಇಲ್ಲ. ಈಗ ತಾವು ಕಲಿಯುತ್ತಿದ್ದೀರಾ ರಾಜ್ಯ ಹೇಗೆ ನಡೆಸುವುದೆಂದು. ಅಲ್ಲಿ ಮಂತ್ರಿಗಳಿರುವುದಿಲ್ಲ, ಸಲಹೆ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಅಲ್ಲಂತೂ ಶ್ರೀಮತದ ಮೂಲಕ ಶ್ರೇಷ್ಠಾತಿ ಶ್ರೇಷ್ಠರಾಗುತ್ತೀರಾ. ನಂತರ ಬೇರೆ ಯಾರಿಂದಲೂ ಸಲಹೆ ಪಡೆಯುವ ಅವಶ್ಯಕತೆ ಇರುವುದಿಲ್ಲ. ಒಂದು ವೇಳೆ ಯಾರಿಂದಲಾದರೂ ಸಲಹೆ ಪಡೆದುಕೊಂಡರೆ ತಿಳಿದುಕೊಳ್ಳಲಾಗುವುದು ಅವರ ಬುದ್ಧಿ ಬಲಹೀನವಿದೆ ಎಂದು. ಈಗ ಏನೆಲ್ಲ ಶ್ರೀಮತ ತಂದೆಯಿಂದ ಸಿಗುತ್ತಿದೆ ಅದು ಸತ್ಯಯುಗದಲ್ಲಿಯೂ ಕೂಡ ಕಾಯಮ್ಮಾಗಿ ಇರುವುದು. ಈಗ ತಾವು ತಿಳಿದುಕೊಂಡಿದ್ದೀರಾ, ಮೊಟ್ಟ ಮೊದಲು ಈ ದೇವಿ ದೇವತೆಗಳ ರಾಜ್ಯ ಅರ್ಧ ಕಲ್ಪ ಇತ್ತು. ಈಗ ನೀವು ಆತ್ಮ ರಿಫ್ರೆಶ್ ಆಗುತ್ತಿದ್ದೀರಾ. ಈ ಜ್ಞಾನ ಪರಮಾತ್ಮನ ವಿನಃ ಮತ್ತಾರೂ ಕೊಡಲು ಸಾಧ್ಯವಿಲ್ಲ. ಈಗ ತಾವು ಮಕ್ಕಳು ದೇಹಿ ಅಭಿಮಾನಿ ಆಗಬೇಕು. ಶಾಂತಿಧಾಮದಿಂದ ಬಂದು ಇಲ್ಲಿ ತಾವು ಶಬ್ದದಲ್ಲಿ ಬರುತ್ತೀರಾ. ಶಬ್ದವಿಲ್ಲದ ವಿನಃ ಕರ್ಮ ಮಾಡಲು ಸಾಧ್ಯವಿಲ್ಲ. ಇದು ತುಂಬ ತಿಳಿದುಕೊಳ್ಳಬೇಕಾದ ಮಾತಾಗಿದೆ. ಹೇಗೆ ತಂದೆಯಲ್ಲಿ ಪೂರ್ತಿ ಜ್ಞಾನವಿದೆ, ಹಾಗೆ ತಾವು ಆತ್ಮನಲ್ಲಿಯೂ ಕೂಡ ಜ್ಞಾನವಿದೆ. ಆತ್ಮ ಹೇಳುತ್ತೆ, ನಾವು ಒಂದು ಶರೀರ ಬಿಟ್ಟು ಸಂಸ್ಕಾರದ ಅನುಗುಣವಾಗಿ ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೇವೆ ಎಂದು. ಪುನರ್ಜನ್ಮವಂತೂ ಅವಶ್ಯವಾಗಿ ಆಗುವುದು. ಆತ್ಮನಿಗೆ ಏನೆಲ್ಲ ಪಾತ್ರ ಸಿಕ್ಕಿದೆ ಅದನ್ನು ಅಭಿನಯಿಸುತ್ತಿರುತ್ತದೆ. ಸಂಸ್ಕಾರಗಳ ಅನುಗುಣವಾಗಿ ಮುಂದಿನ ಜನ್ಮ ಸಿಗುವುದು. ಆತ್ಮನಿಗೆ ದಿನ ಪ್ರತಿದಿನ ಪವಿತ್ರತೆಯ ಡಿಗ್ರಿ ಕಡಿಮೆ ಆಗುತ್ತಾ ಹೋಗುವುದು. ಪತಿತ ಅಕ್ಷರ ದ್ವಾಪರ ಯುಗದಿಂದ ಕೆಲಸದಲ್ಲಿ ತರಲಾಗುವುದು. ಮತ್ತೆಯೂ ಸ್ವಲ್ಪ ವ್ಯತ್ಯಾಸವಂತೂ ಅವಶ್ಯವಾಗಿ ಆಗುವುದು. ತಾವು ಹೊಸ ಮನೆಯನ್ನು ನಿರ್ಮಾಣ ಮಾಡ್ತೀರಾ, 1 ತಿಂಗಳ ನಂತರ ಸ್ವಲ್ಪ ವ್ಯತ್ಯಾಸವಂತೂ ಆಗತ್ತೆ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಬಾಬಾರವರು ನಮಗೆ ಆಸ್ತಿ ಕೊಡುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಬಂದಿದ್ದೇನೆ ತಾವು ಮಕ್ಕಳಿಗೆ ಆಸ್ತಿ ಕೊಡಲು. ಎಷ್ಟೆಷ್ಟು ತಾವು ಪುರುಷಾರ್ಥ ಮಾಡುತ್ತೀರಾ ಅಷ್ಟು ಪದವಿ ಪಡೆದುಕೊಳ್ಳುತ್ತೀರಾ. ಬಾಬಾರವರ ಬಳಿ ಯಾವುದೇ ಅಂತರವಿಲ್ಲ. ತಂದೆ ತಿಳಿದುಕೊಂಡಿದ್ದಾರೆ, ನಾವು ಆತ್ಮರಿಗೆ ತಂದೆ ಓದಿಸುತ್ತಾರೆ. ಆತ್ಮನ ಅಧಿಕಾರವಿದೆ ತಂದೆಯಿಂದ ಆಸ್ತಿ ಪಡೆಯಲು. ಇದರಲ್ಲಿ ಅಕ್ಕಂದಿರು ಅಣ್ಣಂದಿರು ಎಂಬ ದೃಷ್ಟಿ ಇರುವುದಿಲ್ಲ. ಎಲ್ಲರೂ ಮಕ್ಕಳೇ ಬಾಬಾರವರಿಗೆ. ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೇವೆ. ಎಲ್ಲ ಆತ್ಮರು ಸಹೋದರರಾಗಿದ್ದೇವೆ. ತಂದೆ ಓದಿಸುತ್ತಿದ್ದಾರೆ, ಆಸ್ತಿ ಕೊಡುತ್ತಾರೆ. ತಂದೆಯೇ ಆತ್ಮಿಕ ಮಕ್ಕಳ ಜೊತೆ ಮಾತನಾಡುತ್ತಾರೆ. ಏ ಮುದ್ದು ಸಿಕ್ಕಿಲ್ಲದೆ ಮಕ್ಕಳೇ, ಮುದ್ದಾದ ಅಪರೂಪದ ಮಕ್ಕಳೇ, ತಾವು ಬಹಳ ಸಮಯ ಪಾತ್ರ ಮಾಡುತ್ತಾ ಈಗ ಇಲ್ಲಿ ಬಂದು ಸಿಕ್ಕಿದ್ದೀರಾ ತಮ್ಮ ಆಸ್ತಿ ಪಡೆಯಲು. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಪ್ರಾರಂಭದಿಂದ ಹಿಡಿದು ಪಾತ್ರ ಅಡಕವಾಗಿದೆ, ನಿಗದಿಯಾಗಿದೆ. ತಾವು ಪಾತ್ರಧಾರಿಗಳು ಪಾತ್ರ ಮಾಡುತ್ತಾ ಇರುತ್ತೀರಾ. ಆತ್ಮ ಅವಿನಾಶಿಯಾಗಿದೆ. ಇದರಲ್ಲಿ ಅವಿನಾಶಿ ಪಾತ್ರ ಅಡಕವಾಗಿದೆ. ಶರೀರವಂತೂ ಪರಿವರ್ತನೆ ಆಗುತ್ತಿರುತ್ತದೆ. ಬಾಕಿ ಆತ್ಮ ಕೇವಲ ಪವಿತ್ರತನದಿಂದ ಅಪವಿತ್ರವಾಗುವುದು, ಪತಿತ ಆಗುವುದು. ಸತ್ಯಯುಗದಲ್ಲಿರುವುದೇ ಪಾವನರು. ಇದಕ್ಕೆ ಹೇಳಲಾಗತ್ತೆ ಪತಿತ ಪ್ರಪಂಚವೆಂದು. ಈಗ ದೇವತೆಗಳ ರಾಜ್ಯ ಯಾವಾಗ ದೇವತೆಗಳ ರಾಜ್ಯವಿತ್ತು ಆಗ ನಿರ್ವಿಕಾರಿ ಪ್ರಪಂಚವಿತ್ತು. ಈಗ ಇಲ್ಲ. ಇದು ಆಟವಾಗಿದೆ ಅಲ್ವಾ. ಹೊಸ ಪ್ರಪಂಚದಿಂದ ಹಳೆಯ ಪ್ರಪಂಚ, ಹಳೆಯ ಪ್ರಪಂಚ ನಂತರ ಹೊಸ ಪ್ರಪಂಚ ಆಗುವುದು. ಈಗ ಸುಖಧಾಮ ಸ್ಥಾಪನೆಯಾಗುವುದು. ಬಾಕಿ ಎಲ್ಲ ಆತ್ಮರು ಮುಕ್ತಿಧಾಮದಲ್ಲಿ ಇರುತ್ತಾರೆ. ಈಗ ಇದು ಬೇಹದ್ದಿನ ನಾಟಕ ಪೂರ್ಣವಾಗಿದೆ.
ಎಲ್ಲ ಆತ್ಮರು ಸೊಳ್ಳೆಗಳಂತೆ ಹೋಗುತ್ತಾರೆ. ಈ ಸಮಯದಲ್ಲಿ ಯಾವುದೇ ಆತ್ಮ ಬಂದರೂ ಪತಿತ ಪ್ರಪಂಚದಲ್ಲಿ ಬರುತ್ತೆ. ಅವ್ರಿಗೇನು ವ್ಯಾಲ್ಯೂ ಇರುವುದಿಲ್ಲ. ಇಲ್ಲಿ ಏನು ವ್ಯಾಲ್ಯೂ ಇರುತ್ತೆ? ಏನು ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲು ಹೊಸ ಪ್ರಪಂಚದಲ್ಲಿ ಬಂದಾಗ ವ್ಯಾಲ್ಯೂ ಅವರಿಗಿರುತ್ತೆ. ತಮಗೆ ಗೊತ್ತು ಯಾವುದೋ ಹೊಸ ಪ್ರಪಂಚವಿತ್ತು, ಅದೇ ಈಗ ಹಳೆಯ ಪ್ರಪಂಚವಾಗಿದೆ. ಹೊಸ ಪ್ರಪಂಚದಲ್ಲಿ ನಾವು ದೇವಿ ದೇವತೆಗಳಿದ್ದೆವು. ಅಲ್ಲಿ ದುಃಖದ ಹೆಸರು ಗುರುತು ಇರಲಿಲ್ಲ. ಇಲ್ಲಂತೂ ಅಪಾರವಾದ ದುಃಖವಿದೆ. ತಂದೆಯೇ ಬಂದು ದುಃಖದ ಪ್ರಪಂಚದಿಂದ ಮುಕ್ತ ಮಾಡುತ್ತಾರೆ. ಈ ಹಳೆಯ ಪ್ರಪಂಚ ಅವಶ್ಯವಾಗಿ ಬದಲಾಗಬೇಕು. ತಾವು ತಿಳಿದುಕೊಂಡಿದ್ದೀರಾ, ನಾವು ಸತ್ಯಯುಗಕ್ಕೆ ಮಾಲೀಕರಾಗಿದ್ದೆವು. ನಂತರ 84 ಜನ್ಮಗಳನ್ನು ಪಡೆದು ಹೀಗಾಗಿದ್ದೇವೆ. ಈಗ ಪುನಃ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಅಂದಾಗ ನಾವ್ಯಾಕೆ ನಮ್ಮನ್ನು ನಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಬಾರದು? ತಂದೆಯನ್ನು ನೆನಪು ಮಾಡಬಾರದು? ಸ್ವಲ್ಪ ಪರಿಶ್ರಮವಂತೂ ಪಡಬೇಕು ಅಲ್ವಾ? ಆಗತ್ತೆ ಅಲ್ವಾ? ಸ್ವಲ್ಪ ಪರಿಶ್ರಮ. ರಾಜ್ಯವನ್ನು ಪಡೆಯುವಂತಹದ್ದು ಸಹಜ ಅಲ್ಲ ಅಲ್ವಾ? ತಂದೆಯನ್ನು ನೆನಪು ಮಾಡಬೇಕು. ಮಾಯೆಯ ವಂಡರ್ ನೋಡಿ ಗಳಿಗೆಗೂ ನಿಮ್ಮನ್ನು ಮರೆಸ್ಬಿಡತ್ತೆ. ಅದಕ್ಕಾಗಿ ಉಪಾಯಗಳನ್ನು ರಚಿಸಬೇಕು. ಈ ರೀತಿ ಅಲ್ಲ, ನನ್ನ ಮಕ್ಕಳಾಗುವುದರಿಂದ ನೆನಪು ಸ್ಥಿರವಾಗಿರುತ್ತೆ ಅಂತ ಅಲ್ಲ. ಬಾಬಾ ಹೇಳ್ತಾರೆ, ಬಾಬನ ಮಕ್ಕಳಾಗ್ಬಿಟ್ರೆ ನೆನಪು ಸ್ಥಿರವಾಗಿರುವುದಿಲ್ಲ. ಪುರುಷಾರ್ಥ ಮಾಡಬೇಕು, ಪರಿಶ್ರಮ ಪಡಬೇಕು. ಬಾಕಿ ಪುರುಷಾರ್ಥ ಏನು ಮಾಡ್ತೀರಾ? ಆ ರೀತಿ ಅಲ್ಲ, ಪುರುಷಾರ್ಥ ಮಾಡಲೇಬೇಕು. ಎಲ್ಲಿವರೆಗೂ ಬದುಕಿರುತ್ತೀರಾ ಪುರುಷಾರ್ಥ ಮಾಡಲೇಬೇಕು. ಜ್ಞಾನ ಅಮೃತವನ್ನು ಕುಡಿಯುತ್ತಾ ಇರಬೇಕು. ಇದನ್ನು ಸಹ ತಿಳಿದುಕೊಂಡಿದ್ದೀರಾ, ಇದು ನಮ್ಮ ಅಂತಿಮ ಜನ್ಮವಾಗಿದೆ. ಈ ಶರೀರದ ಅಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿ ಆಗಬೇಕು. ಗೃಹಸ್ಥ ವ್ಯವಹಾರದಲ್ಲೂ ಇರಬೇಕು. ಅವಶ್ಯವಾಗಿ ಪುರುಷಾರ್ಥ ಮಾಡಬೇಕು. ಕೇವಲ ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ತಂದೆಯನ್ನು ನೆನಪು ಮಾಡಿ. ತ್ವಮೇವ ಮಾತಶ್ಯ ಪಿತಾ ತ್ವಮೇವ. ಇದೆಲ್ಲ ಭಕ್ತಿ ಮಾರ್ಗದ ಮಹಿಮೆ. ಕೇವಲ ತಾವು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಒಬ್ಬ ತಂದೆಯ ಮಧುರ ಸಾಕ್ರೇನ್ ಆಗಿದ್ದಾರೆ. ಎಲ್ಲ ಮಾತುಗಳನ್ನು ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡಿರಿ. ಈಗ ತಾವು ಆತ್ಮ ತಮೋ ಪ್ರಧಾನರಾಗಿದ್ದೀರಾ. ಅದನ್ನು ಸತೋ ಪ್ರದಾನ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯಲ್ಲಿ ಇರಿ. ಎಲ್ಲರಿಗೂ ಇದೇ ತಿಳಿಸಿರಿ, ತಂದೆಯಿಂದ ಸುಖದ ಆಸ್ತಿಯನ್ನು ಪಡೆಯಿರಿ ಎಂದು. ಸುಖ ಇರುತ್ತೆ ಸತ್ಯಯುಗದಲ್ಲಿ. ಸುಖಧಾಮ ಸ್ಥಾಪನೆ ಮಾಡುವವರು ಬಾಬಾ ಆಗಿದ್ದಾರೆ. ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ. ಆದರೆ ಮಾಯೆಯ ಅಪೋಸಿಷನ್ ಬಹಳ ಇದೆ. ಆದ್ದರಿಂದ ಪ್ರಯತ್ನಪಟ್ಟು ತಂದೆಯನ್ನು ನೆನಪು ಮಾಡಿದಾಗ ತುಕ್ಕು ಬಿಟ್ಟು ಹೋಗುವುದು. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಗಾಯನವಾಗಿದೆ. ನಾವು ಆತ್ಮಿಕ ತಂದೆಗೆ ಮಕ್ಕಳಾಗಿದ್ದೇವೆ, ಅಲ್ಲಿನ ನಿವಾಸಿಗಳಾಗಿದ್ದೇವೆ. ನಾವು ನಮ್ಮ ಪಾತ್ರವನ್ನು ರಿಪೀಟ್ ಮಾಡಿಕೊಳ್ಳಬೇಕು. ಈ ಡ್ರಾಮಾದಲ್ಲಿ ಎಲ್ಲರಿಗಿಂತ ಜಾಸ್ತಿ ಪಾತ್ರ ನಮ್ಮದೇ ಇದೆ. ಸುಖವೂ ಸಹ ಎಲ್ಲರಿಗಿಂತ ಜಾಸ್ತಿ ನಮಗೆ ಸಿಗುವುದು. ತಂದೆ ಹೇಳುತ್ತಾರೆ, ದೇವಿ ದೇವತಾ ಧರ್ಮ ನಿಮ್ಮದು ಬಹಳ ಸುಖ ಕೊಡುವಂತಹದ್ದಾಗಿದೆ. ಬಾಕಿ ಎಲ್ಲರೂ ಶಾಂತಿಧಾಮದಲ್ಲಿ ಸ್ವತಃವಾಗಿ ಹೊರಟು ಹೋಗುತ್ತಾರೆ. ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ಜಾಸ್ತಿ ವಿಸ್ತಾರದಲ್ಲಿ ಯಾಕೆ ನಾವು ಹೋಗಬೇಕು? ತಂದೆ ಬಂದಿರುವುದೇ ಎಲ್ಲರನ್ನ ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು. ಸೊಳ್ಳೆಗಳಂತೆ ಎಲ್ಲರನ್ನ ಕರೆದುಕೊಂಡು ಹೋಗುತ್ತಾರೆ. ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನ ಇರ್ತಾರೆ. ಇದೆಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಶರೀರ ಸಮಾಪ್ತಿಯಾಗುವುದು. ಏನು ಆತ್ಮ ಅವಿನಾಶಿಯಾಗಿದೆ, ಆ ಲೆಕ್ಕಾಚಾರ ಚುಕ್ತ ಮಾಡಿಕೊಂಡು ಹೊರಟೋಗುತ್ತೆ ಆತ್ಮ. ಈ ರೀತಿಯೆಲ್ಲ ಆತ್ಮ ಬೆಂಕಿಯಲ್ಲಿ ಬೀಳುವುದರಿಂದ ಪವಿತ್ರವಾಗತ್ತೆ ಅಲ್ಲ. ಆತ್ಮ ನೆನಪಿನ ರೂಪಿ ಬೆಂಕಿಯಿಂದಲೇ ಪವಿತ್ರವಾಗುವುದು. ಯೋಗದ ಅಗ್ನಿ ಇದಾಗಿದೆ. ಅವರು ನಾಟಕ ತಯಾರು ಮಾಡ್ತಾರೆ, ಸೀತೆ ಬೆಂಕಿಯಿಂದ ಹೊರ ಬಂದರೆಂದು. ಬೆಂಕಿಯಿಂದ ಯಾರಾದರೂ ಪಾವನರಾಗಲಿಕ್ಕಾಗತ್ತಾ? ಬೆಂಕಿಯಲ್ಲಿ ಬಿದ್ದು ಪಾವನರಾಗಿ ಆದರು ಅಂತ ತೋರಿಸ್ತಾರಲ್ವ. ಬಾಬಾ ಹೇಳ್ತಾರೆ, ತಂದೆಯ ನೆನಪಿನ ಅಗ್ನಿಯಿಂದ ಪಾವನರಾಗುವಂಥದ್ದು. ತಂದೆ ತಿಳಿಸುತ್ತಾರೆ, ತಾವೆಲ್ಲರೂ ಸೀತೆಯರು ಈ ಸಮಯದಲ್ಲಿ ಪತಿತರಾಗಿದ್ದೀರಾ. ರಾವಣನ ರಾಜ್ಯದಲ್ಲಿದ್ದೀರಾ.
ಈಗ ಒಬ್ಬ ತಂದೆಯ ನೆನಪಿನಿಂದ ತಾವು ಪಾವನರಾಗಬೇಕು. ರಾಮ ಒಬ್ಬರೇ ಆಗಿದ್ದಾರೆ. ಅಗ್ನಿ ಎಂಬ ಅಕ್ಷರ ಕೇಳುವುದರಿಂದ ತಿಳಿದುಕೊಳ್ಳುತ್ತಾರೆ ಬೆಂಕಿಯಿಂದ ಪಾರಾದರೆಂದು. ಎಲ್ಲಿ ಯೋಗ ಅಗ್ನಿ, ಎಲ್ಲಿ ಸ್ಥೂಲ ಅಗ್ನಿ. ಆತ್ಮ ಪರಂಪಿತ ಪರಮಾತ್ಮನ ಜೊತೆ ಯೋಗ ಜೋಡಿಸುವುದರಿಂದಲೇ ಪತಿತತನದಿಂದ ಪಾವನವಾಗುವುದು. ಹಗಲು ರಾತ್ರಿಯ ಅಂತರವಿದೆ. ನರಕದಲ್ಲಿ ಎಲ್ಲ ಸೀತೆಯರು ರಾವಣನ ಜೈಲಿನಲ್ಲಿ ಶೋಕವಾಟಿಕೆಯಲ್ಲಿದ್ದಾರೆ. ಇಲ್ಲಿನ ಸುಖವಂತೂ ಕಾಗವಿಷ್ಟ ಸಮಾನವಾಗಿದೆ, ಹೋಲಿಕೆ ಮಾಡಲಾಗುವುದು. ಸ್ವರ್ಗದ ಸುಖವಂತೂ ಅಪಾರವಾಗಿದೆ. ಆತ್ಮರಿಗೆ ಈಗ ಶಿವ ಸಾಜನ್ನಿನ ಜೊತೆ ವಿವಾಹವಾಗಿದೆ ಅಂದಾಗ ಆತ್ಮ ಫಿಮೇಲ್ ಆಗಿದೆ, ಸ್ತ್ರೀ ಆಗಿದೆ ಅಲ್ವಾ. ಶಿವ ತಂದೆ ಹೇಳುತ್ತಾರೆ, ಕೇವಲ ನನ್ನನ್ನು ನೆನಪು ಮಾಡಿದಾಗ ತಾವು ಪಾವನರಾಗುತ್ತೀರಾ. ಶಾಂತಿಧಾಮದಲ್ಲಿ ಹೋಗಿ ನಂತರ ಸುಖಧಾಮದಲ್ಲಿ ಬರುತ್ತೀರಾ ಅಂದಾಗ ತಾವು ಮಕ್ಕಳು ಜ್ಞಾನರತ್ನಗಳಿಂದ ಜೋಳಿಗೆಯನ್ನು ತುಂಬಿಕೊಳ್ಳಬೇಕು. ಯಾವುದೇ ಪ್ರಕಾರದ ಸಂಶಯ ಬರಬಾರದು. ದೇಹಾಭಿಮಾನದಲ್ಲಿ ಬರುವುದರಿಂದ ಅನೇಕ ಪ್ರಕಾರದ ಪ್ರಶ್ನೆಗಳು ಬರುತ್ತವೆ. ನಂತರ ತಂದೆ ಯಾವ ಕೆಲಸವನ್ನು ಕೊಟ್ಟಿದ್ದಾರೆ ಅದನ್ನು ಮಾಡುವುದೇ ಇಲ್ಲ. ಮೂಲ ಮಾತಾಗಿದೆ, ಪತಿತರಿಂದ ಪಾವನರಾಗುವುದು. ಬೇರೆ ಯಾವುದೇ ಮಾತಿತ್ತೆಂದರೆ ಬಿಟ್ಟು ಬಿಡಬೇಕು. ರಾಜಧಾನಿಯ ರೀತಿ ಪದ್ಧತಿಗಳು ಏನಿರುತ್ತೆ ಅದು ನಡೆಯುತ್ತೆ. ಬಾಬಾ ಹೇಳ್ತಾರೆ, ಬೇರೆ ಏನು ಚಿಂತನೆ ಮಾಡಲಿಕ್ಕೆ ಹೋಗಬಾರ್ದು. ಬಾಬಾ ನೆನಪು ಮಾಡಬೇಕು, ಪಾವನರಾಗಬೇಕು, ಶ್ರೀಮತದಂತೆ ನಡೆಯಬೇಕು. ಸತ್ಯುಗದಲ್ಲಿ ಏನಿರುತ್ತೆ, ಹೇಗಿರುತ್ತೆ, ಅದೇನಲ್ಲಿ ಇರುತ್ತೆ ಅದು ನಡೆಯುತ್ತೆ. ಬಾಬಾ ಹೇಳ್ತಾರೆ, ರಾಜಧಾನಿಯ ಪದ್ಧತಿಗಳೇನಿರುತ್ತೆ ಅದು ನಡೆಯುತ್ತೆ. ಹೇಗೆ ಮಹಲ್ ತಯಾರು ಮಾಡಬೇಕಾಗತ್ತೆ ಹಾಗೆ ತಯಾರಾಗತ್ತೆ. ಮುಖ್ಯ ಮಾತಾಗಿದೆ ಪವಿತ್ರರಾಗುವಂಥದ್ದು. ತಂದೆಯನ್ನು ಕರೆಯುವುದೇ ಏ ಪತಿತ ಪಾವನ ಬನ್ನಿ ಎಂದು. ಪಾವನರಾಗುವುದರಿಂದ ಸುಖಿಗಳಾಗುತ್ತೀರಾ. ಎಲ್ಲರಿಗಿಂತ ಪಾವನರು ಈ ದೇವಿ ದೇವತೆಗಳು. ಈಗ ತಾವು 21 ಜನ್ಮಗಳಿಗಾಗಿ ಸರ್ವೋತ್ತಮರು, ಪಾವನರಾಗುತ್ತೀರಾ. ಅವರಿಗೆ ಹೇಳಲಾಗತ್ತೆ ಸಂಪೂರ್ಣ ನಿರ್ವಿಕಾರಿ ಪಾವನರೆಂದು. ಅಂದಾಗ ತಂದೆ ಏನು ಶ್ರೀಮತ ಕೊಡುತ್ತಾರೆ ಅದರಂತೆ ನಡೆಯಬೇಕು. ಯಾವುದೇ ಸಂಕಲ್ಪ ಮಾಡುವ ಅವಶ್ಯಕತೆ ಇಲ್ಲ. ಮೊದಲು ನಾವು ಪತಿತರಿಂದ ಪಾವನರಾಗಬೇಕು. ತಂದೆಯನ್ನು ಕರೆಯುತ್ತಾರೆ ಪತಿತ ಪಾವನ ಬನ್ನಿ ಎಂದು, ಆದರೆ ತಿಳಿದುಕೊಳ್ಳುವುದಿಲ್ಲ. ಇದನ್ನು ತಿಳಿದುಕೊಳ್ಳುವುದಿಲ್ಲ ಪತಿತ ಪಾವನ ಯಾರು ಎಂದು. ಇದಾಗಿದೆ ಪತಿತ ಪ್ರಪಂಚ, ಅದಾಗಿದೆ ಪಾವನ ಪ್ರಪಂಚ. ಮುಖ್ಯ ಮಾತಾಗಿದೆ ಪಾವನರಾಗುವಂತಹದ್ದು. ಪಾವನರನ್ನಾಗಿ ಮಾಡುವವರು ಯಾರು, ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಪತಿತ ಪಾವನ ಎಂದು ಹೇಳಿ ಕರೆಯುತ್ತಾರೆ, ಆದರೆ ಹೇಳಿ ತಾವು ಪತಿತರಾಗಿದ್ದೀರಾ ಅಂದಾಗ ಕೆಟ್ಟು ಹೋಗ್ಬಿಟ್ಟಿದ್ದೀರಾ. ಈಗ ಪತಿತರಾಗಿದ್ದೀರಾ, ಅದಕ್ಕೆ ಕೆಟ್ಟು ಹೋಗಿದೆ. ಆತ್ಮನಲ್ಲಿ ವಿಕಾರಗಳಿದೆ. ತಮ್ಮನ್ನು ತಾವು ವಿಕಾರಿಗಳೆಂದು ಯಾರೂ ತಿಳಿದುಕೊಳ್ಳುವುದಿಲ್ಲ. ಹೇಳ್ತಾರೆ ಗೃಹಸ್ಥದಲ್ಲಂತೂ ಎಲ್ಲರೂ ಇದ್ದರು. ರಾಧಾ, ಕೃಷ್ಣ, ಲಕ್ಷ್ಮೀ ನಾರಾಯಣರಿಗೂ ಮಕ್ಕಳಿದ್ರು ಅಲ್ವಾ ಅಂತ ಹೇಳುತ್ತಾರೆ. ಆದರೆ ಅಲ್ಲಿ ಯೋಗ ಬಲದಿಂದ ಮಕ್ಕಳ ಜನ್ಮವಾಗುವುದು, ಇದನ್ನು ಮರೆತಿದ್ದಾರೆ. ಅವರಿಗೆ ನಿರ್ವಿಕಾರಿಗಳು ಎಂದು ಹೇಳಲಾಗುವುದು. ನಿರ್ವಿಕಾರಿ ಪ್ರಪಂಚ ಸ್ವರ್ಗ ಅದಾಗಿದೆ, ಅದಾಗಿದೆ ಶಿವಾಲಯ. ತಂದೆ ಹೇಳುತ್ತಾರೆ ಪತಿತ ಪ್ರಪಂಚದಲ್ಲಿ ಒಬ್ಬರೂ ಪಾವನರಿರುವುದಿಲ್ಲ. ತಂದೆಯೂ ಆಗಿದ್ದಾರೆ, ಶಿಕ್ಷಕರೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ಎಲ್ಲರಿಗೂ ಸದ್ಗತಿ ಕೊಡುತ್ತಾರೆ. ಒಬ್ಬ ಗುರು ಹೊರಟೋದರೆಂದರೆ ಮತ್ತೆ ಅವರ ಮಕ್ಕಳನ್ನು ಗದ್ದಿ ಮೇಲೆ ಕೂರಿಸ್ತಾರಲ್ವ. ಈಗ ಹೇಗೆ ಅವರು ಸದ್ಗತಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಆ ಗುರುಗಳು, ದೇಹಧಾರಿಗಳು? ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ. ಸತ್ಯಯುಗದಲ್ಲಿ ಕೇವಲ ದೇವಿ ದೇವತೆಗಳಿರುತ್ತಾರೆ. ಬಾಕಿ ಇಷ್ಟೆಲ್ಲ ಆತ್ಮರು ಶಾಂತಿಧಾಮದಲ್ಲಿ ಹೊರಟು ಹೋಗುತ್ತಾರೆ. ರಾವಣ ರಾಜ್ಯದಿಂದ ಮುಕ್ತರಾಗುತ್ತಾರೆ. ತಂದೆ ಎಲ್ಲರನ್ನೂ ಪವಿತ್ರ ಮಾಡಿ ಕರೆದುಕೊಂಡು ಹೋಗುತ್ತಾರೆ. ಪಾವನರಿಂದ ತಕ್ಷಣ ಯಾರೂ ಪತಿತರಾಗುವುದಿಲ್ಲ. ನಂಬರ್ ವಾರಾಗಿ ಇಳಿಯುತ್ತಾ ಬರುತ್ತಾರೆ. ಸತೋ ಪ್ರಧಾನರಿಂದ ಸತೋ, ರಜೋ, ತಮೋನಲ್ಲಿ ಬರುತ್ತಾರೆ. ನಿಮ್ಮ ಬುದ್ಧಿಯಲ್ಲಿ ಈಗ 84 ಜನ್ಮಗಳ ಚಕ್ರ ಕುಳಿತಿದೆ. ತಾವು ಹೇಗೆ ಈಗ ಲೈಟ್ ಹೌಸ್ ಆಗಿದ್ದೀರಾ. ಜ್ಞಾನದಿಂದ ಈ ಚಕ್ರವನ್ನು ತಿಳಿದುಕೊಂಡಿದ್ದೀರಾ, ಚಕ್ರ ಹೇಗೆ ಸುತ್ತುತ್ತೆ ಎಂದು. ಈಗ ತಾವು ಮಕ್ಕಳು ಎಲ್ಲರಿಗೂ ಮಾರ್ಗ ತೋರಿಸಬೇಕು.
ಎಲ್ಲರ ಜೀವನ ರೂಪಿ ದೋಣಿಯನ್ನು ಪಾರು ಮಾಡುವ ಅಂಬಿಗ ಶಿವ ತಂದೆಯಾಗಿದ್ದಾರೆ. ತಾವು ಸಹ ಅಂಬಿಗರಾಗಿ ಪಾರು ಮಾಡಬೇಕು. ತಾವು ಪೈಲಟ್ ಆಗಿದ್ದೀರಾ, ಮಾರ್ಗ ತೋರಿಸುವವರು. ಎಲ್ಲರಿಗೂ ಹೇಳಿ, ತಾವು ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಿ, ಕಲಿಯುಗ ದುಃಖಧಾಮವನ್ನು ಮರೆಯಿರಿ ಎಂದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಎಲ್ಲಿಯವರೆಗೆ ಬದುಕಿರುತ್ತೀರಾ ಅಲ್ಲಿಯವರೆಗೆ ಜ್ಞಾನಾಮೃತವನ್ನು ಕುಡಿಯುತ್ತಾ ಇರಬೇಕು. ತಮ್ಮ ಜೋಳಿಗೆಯನ್ನು ಜ್ಞಾನ ರತ್ನಗಳಿಂದ ತುಂಬಿಕೊಳ್ಳಬೇಕು. ಸಂಶಯದಲ್ಲಿ ಬಂದು ಯಾವುದೇ ಪ್ರಶ್ನೆಯನ್ನು ಮಾಡಬಾರದು. ಎಲ್ಲಿವರೆಗೂ ಬದುಕಿರುತ್ತೀರಾ ಅಲ್ಲಿಯವರೆಗೆ ಜ್ಞಾನಾಮೃತವನ್ನು ಕುಡಿಯುತ್ತಿರಬೇಕು. ತಮ್ಮ ಜೋಳಿಗೆ ಜ್ಞಾನ ರತ್ನಗಳಿಂದ ತುಂಬಿಕೊಳ್ಳಬೇಕು. ಸಂಶಯದಲ್ಲಿ ಬಂದು ಯಾವುದೇ ಪ್ರಶ್ನೆ ಮಾಡಬಾರದು. ಎರಡನೇದು, ಯೋಗ ಅಗ್ನಿಯಿಂದ ಆತ್ಮರೂಪಿ ಸೀತೆಯನ್ನು ಪಾವನ ಮಾಡಿಕೊಳ್ಳಬೇಕು. ಯಾವುದೇ ಮಾತಿನ ವಿಸ್ತಾರದಲ್ಲಿ ಜಾಸ್ತಿ ಹೋಗದೆ ದೇಹಿ ಅಭಿಮಾನಿಯಾಗುವ ಪರಿಶ್ರಮ ಪಡಬೇಕು. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು. ಯೋಗ ಅಗ್ನಿಯಿಂದ ಆತ್ಮರೂಪಿ ಸೀತೆಯನ್ನು ಪಾವನ ಮಾಡಿಕೊಳ್ಳಬೇಕು. ಯಾವುದೇ ಮಾತಿನ ವಿಸ್ತಾರದಲ್ಲಿ ಜಾಸ್ತಿ ಹೋಗದೆ ದೇಹಿ ಅಭಿಮಾನಿಯಾಗುವ ಪರಿಶ್ರಮ ಪಡಬೇಕು. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು. ವರದಾನ: ಸದಾ ಮನನದ ಮೂಲಕ ಮಗ್ನ ಅವಸ್ಥೆಯ ಸಾಗರದಲ್ಲಿ ಸಮಾವೇಶವಾಗಿರುವ ಅನುಭವ ಮಾಡುವಂತಹ ಅನುಭವಿ ಮೂರ್ತಿ ಆಗಿರಿ. ಸದಾ ಮನನ ಶಕ್ತಿಯ ಮೂಲಕ ಮಗ್ನ ಅವಸ್ಥೆಯ ಸಾಗರದಲ್ಲಿ ಸಮಾವೇಶವಾಗಿರುವಂತಹ ಅನುಭವ ಮಾಡುವ ಅನುಭವಿ ಮೂರ್ತಿ ಆಗಿರಿ. ವರದಾನದ ವಿಶ್ಲೇಷಣೆ: ಅನುಭವಗಳನ್ನು ಹೆಚ್ಚಿಸಿಕೊಳ್ಳುವ ಆಧಾರವಾಗಿದೆ ಮನನ ಶಕ್ತಿ. ಮನನ ಮಾಡುವವರು ಸ್ವತಃವಾಗಿ ಮಗ್ನರಾಗಿರುತ್ತಾರೆ. ಮಗ್ನ ಅವಸ್ಥೆಯಲ್ಲಿ ಯೋಗ ಜೋಡಿಸಬಾರದು. ಅಂದರೆ ಮಗ್ನ ಅವಸ್ಥೆ ಇತ್ತು ಅಂದರೆ ಯೋಗ ಜೋಡಿಸ್ಬೇಕಾಗಿರೋದಿಲ್ಲ, ಯೋಗ ಇರುತ್ತೆ. ಸ್ವತಃವಾಗಿ ಯೋಗ ಜೋಡಣೆಯಾಗಿರುತ್ತೆ. ನಿರಂತರ ಯೋಗ ಇರುತ್ತೆ. ಪರಿಶ್ರಮ ಪಡಬೇಕಾಗಿರುವುದಿಲ್ಲ. ಮಗ್ನ ಅಂದರೆ ಅರ್ಥ ಪ್ರೀತಿಯ ಸಾಗರದಲ್ಲಿ ಸಮಾವೇಶವಾಗಿರುವವರು. ಆ ರೀತಿ ಸಮಾವೇಶವಾಗಿರಬೇಕು. ಬೇರೆ ಯಾರೂ ನಿಮ್ಮನ್ನು ಬೇರ್ಪಡಿಸಲಿಕ್ಕೆ ಆಗಬಾರ್ದು. ಪರಿಶ್ರಮದಿಂದ ಮುಕ್ತರು. ಸಾಗರನ ಮಕ್ಕಳಾಗಿದ್ದೀರಾ ಅಂದಾಗ ಅನುಭವಗಳ ಬಾವಿಯಲ್ಲಿ ಅಥವಾ ಕೆರೆಯಲ್ಲಿ ಈಜಬೇಡಿ, ಸಾಗರನಲ್ಲಿ ಸಮಾವೇಶವಾಗಿರಿ. ಆಗ ಹೇಳಬಹುದು ಅನುಭವಿ ಮೂರ್ತಿ ಎಂದು. ಸ್ಲೋಗನ್: ಜ್ಞಾನ ಸ್ವರೂಪ ಆತ್ಮ ಯಾರೆಂದರೆ ಯಾರ ಪ್ರತಿ ಸಂಕಲ್ಪ ಪ್ರತಿ ಸೆಕೆಂಡು ಸಮರ್ಥವಾಗಿರುತ್ತದೆ, ಅವರು ಜ್ಞಾನ ಸ್ವರೂಪ ಆತ್ಮ. ಅವ್ಯಕ್ತ ಇಶಾರೆ: ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿದ್ದು ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಒಂದು ವೇಳೆ ಯಾವುದೇ ಸ್ವಭಾವ, ಸಂಸ್ಕಾರ, ವ್ಯಕ್ತಿ ಅಥವಾ ವೈಭವದ ಬಂಧನ ತನ್ನ ಕಡೆ ಆಕರ್ಷಣೆ ಮಾಡುತ್ತಿದೆ ಎಂದರೆ ತಂದೆಯ ನೆನಪಿನ ಆಕರ್ಷಣೆ ಸದಾ ಇರುವುದಿಲ್ಲ. ಕರ್ಮಾತೀತರಾಗುವುದು ಎಂದರೆ ಸರ್ವ ಕರ್ಮ ಬಂಧನಗಳಿಂದ ಮುಕ್ತರು. ಭಿನ್ನರಾಗಿ ಪ್ರಕೃತಿಯ ಮೂಲಕ ನಿಮಿತ್ತ ಮಾತ್ರ ಕರ್ಮ ಮಾಡಿಸುವವರು. ಈ ಭಿನ್ನರಾಗುವ ಪುರುಷಾರ್ಥ ಬಾರಿ ಬಾರಿಗೂ ಮಾಡುತ್ತಾ ಇರಿ. ಸಹಜ ಮತ್ತು ಸ್ವತಃವಾಗಿ ಈ ಅನುಭೂತಿ ಆಗಬೇಕು. ಮಾಡಿಸುವವರು ಮತ್ತು ಮಾಡುವವರು, ಈ ಮಾಡಿಸುವವರೇ ಬೇರೆ, ಮಾಡುವಂತಹ ಈ ಕರ್ಮೇಂದ್ರಿಯಗಳೇ ಬೇರೆ. ಓಂ ಶಾಂತಿ.